ವಯಸ್ಸು 40 ದಾಟಿದಂತೆ ಕಾಣಿಸಿಕೊಳ್ಳುವ ಸಂಧಿ ನೋವಿಗೆ ಆಯುರ್ವೇದದಲ್ಲಿದೆ ಸೂಕ್ತ ಪರಿಹಾರ. ಸಂಧಿ ನೋವಿಗೆ ಸಂಬಂಧಪಟ್ಟಂತೆ 16 ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 1. ಆಯುರ್ವೇದದಲ್ಲಿ ಹೇಳುವಂತೆ ಮನುಷ್ಯನಿಗೆ ವಯಸ್ಸಾದಂತೆ ವಾತ, ಪಿತ್ತ, ಕಫದ ದೋಷಗಳು ಬರುತ್ತವೆ. ಮನುಷ್ಯನ ಮೂಳೆಗಳು ಸಂದುಗಳಲ್ಲಿ ಶಕ್ತಿ ಕುಂದಿ ನೋವು ಕಾಣಿಸಿಕೊಳ್ಳಲಾರಂಭಿಸುತ್ತದೆ. 2. ಮನುಷ್ಯನಿಗೆ 40 ವರ್ಷ ಕಳೆಯುತ್ತಿದ್ದಂತೆ ಮೂಳೆಗಳು ಸವೆಯಲು ಆರಂಭವಾಗುತ್ತದೆ. ಸಂದುಗಳಲ್ಲಿ ನೋವು ಕಾಣಿಸಲು ಶುರುವಾಗುತ್ತದೆ. ಸಂದುಗಳೆಂದರೆ ಆಯುರ್ವೇದದಲ್ಲಿ ಉಲ್ಲೇಖಿಸಿರುವಂತೆ ಕೀಲುಗಳಾಗಿರುತ್ತವೆ. 3. ಮುಖ್ಯವಾಗಿ ಅಸ್ಥಿ ಮತ್ತು ಮಜ್ಜದಿಂದ ಹಾಗೂ ಇತರ ರಚನೆಗಳಾದ ಸ್ನಾಯು, ಕಂದರ, ಸಿರಗಳಿಂದ ಮಾಡಲ್ಪಟ್ಟಿರುತ್ತವೆ. 4. 40 ವರ್ಷವನ್ನು ದಾಟಿದಾಗ ಮೊಣಕಾಲು, ಕೆಳಬೆನ್ನು, ಸೊಂಟ, ಕುತ್ತಿಗೆ ಮತ್ತು ಮೊಣಕೈಗಳಲ್ಲಿ 16 ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. 5. ದೇಹದ ತೂಕ ಹೆಚ್ಚಾಗಿದ್ದರೆ ನೋವು ಇನ್ನೂ ಜಾಸ್ತಿಯಾಗುತ್ತದೆ. ಹೀಗಾಗಿ 40 ವರ್ಷ ಕಳೆದ ನಂತರ ಆರೋಗ್ಯ ನಿರ್ವಹಣೆ ಮುಖ್ಯವಾಗುತ್ತದೆ. ಆಯುರ್ವೇದವು ಈ ಪರಿಸ್ಥಿತಿಗಳನ್ನು 3 ಪ್ರಮುಖ ಕಾಯಿಲೆಗಳಾದ ಅವತರಕ್ಷ, ಅಮಾವಟ ಮತ್ತು ಅವಾಟ ವೈದಿನಲ್ಲಿ ನೋಡುತ್ತದೆ. 6. ರೋಗ ನಿರ್ಣಯದ ತೀರ್ಮಾನಕ್ಕೆ ಬರಲು ಪ್ರತಿಯೊಂದು ಅಸ್ವಸ್ಥತೆಯನ್ನು ಪರೀಕ್ಷೆ ಮಾಡಲಾಗುತ್ತದೆ. ಕಾರಣಗಳು, ಕ್ಲಿನಿಕಲ್ ಅಧ್ಯಯನ, ಕಾಯಿಲೆ ಉಲ್ಬಣಗೊಳ್ಳುವಿಕೆ ಮತ್ತು ನಿವಾರಣೆ ಅಂಶಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸಂಧಿವಾತವನ್ನು ವೈದ್ಯಕೀಯವಾಗಿ ನಿರ್ವಹಿಸಬೇಕಾಗಿದೆ. 7. ಸಂಧಿ ನೋವಿಗೆ ಅಭ್ಯಂಗ ಚಿಕಿತ್ಸೆ ಒಳ್ಳೆಯದು. ಸಾಮಾನ್ಯವಾಗಿ ವ್ಯಕ್ತಿಗೆ ಸೂಕ್ತವಾದ ನಿಗದಿತ ಔಷಧೀಯ ತೈಲವನ್ನು ದೇಹಕ್ಕೆ ಮಸಾಜ್ ಮಾಡುವುದನ್ನು ಅಭ್ಯಂಗ ಎನ್ನುತ್ತಾರೆ. 8. ಕೀಲುಗಳಿಗೆ ತೈಲ ಲೇಪನ 15 ರಿಂದ 20 ನಿಮಿಷಗಳ ಕಾಲ ಮಸಾಜ್ ಮಾಡುವುದು. ನಂತರ ಬಿಸಿನೀರಿನಲ್ಲಿ ತೊಳೆದಾಗ ಬಿಗಿತ, ಸೌಮ್ಯವಾದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ನೋವು ಕಡಿಮೆಯಾಗುತ್ತದೆ. ಕಫ, ಜ್ವರ, ಕೀಲುಗಳಲ್ಲಿನ ಮೃದುತ್ವ ಮುಂತಾದ ಸ್ಥಿತಿಗಳಿಗೆ ಸಹ ಅಭ್ಯಂಗ ಚಿಕಿತ್ಸೆ ಉತ್ತಮ ಪರಿಹಾರವಾಗುತ್ತದೆ. 9. ಸಂಧಿ ನೋವಿಗೆ ಪಂಚಕರ್ಮ ಚಿಕಿತ್ಸೆ ಮಾಡಿದರೆ ಉತ್ತಮ. ಪಂಚಕರ್ಮ ಚಿಕಿತ್ಸೆಗಳಲ್ಲಿ ವಾಸ್ತಿ ಅಂದರೆ ಚಿಕಿತ್ಸಕ ಎನಿಮಾ ಇವೆ. ಇದು ಆಸ್ತಿ ಧಾತು ಅಥವಾ ಮೂಳೆ ಅಂಗಾಂಶ ವಿಶೇಷ ಸಂಬಂಧವನ್ನು ಹೊಂದಿದೆ. ಮೂಳೆಗಳ ಕ್ಷೀಣತೆಯನ್ನು ತಡೆಯುತ್ತದೆ. ಕೀಲುಗಳನ್ನು ನಯಗೊಳಿಸುವ ಮೂಲಕ ಸಂದುಗಳಲ್ಲಿ ನೋವು ಕಡಿಮೆ ಮಾಡುತ್ತದೆ. ಕೀಲುಗಳಲ್ಲಿನ ಉರಿಯೂತವನ್ನು ತಡೆಯಲು ಸಹಾಯ ಮಾಡುತ್ತದೆ. 10. ಸಂಧಿ ನೋವು ನಿವಾರಣೆಗೆ ಪ್ಯಾಟ್ರಪೋಟಾಲ ಸ್ವೀಡ, ಜಂಬೀರ ಪಿಂಡ ಸ್ವೀಡ, ಶಸ್ತಿಕಾ ಪಿಂಡ ಸ್ವೀಡಾದಂತಹ ಚಿಕಿತ್ಸಾ ಪದ್ಧತಿಗಳಿವೆ. ವೈದ್ಯರ ಸಲಹೆ ಮೇರೆಗೆ ಚಿಕಿತ್ಸೆ ಮಾಡಿಸಿ. 12. ಬಾಲ್ಯ ಯೌವನ ನಂತರ ಮನುಷ್ಯನ ನಡು ಅವಧಿ ಬಹಳ ಮುಖ್ಯವಾಗುತ್ತದೆ. ಈ ಹಂತದಲ್ಲಿ ಜೀವನ ವಿಧಾನ, ಅಭ್ಯಾಸಗಳು, ಜೀವನ ಕ್ರಮಗಳನ್ನು ಉತ್ತಮವಾಗಿ ರೂಢಿಸಿಕೊಂಡರೆ ದೀರ್ಘಾವಧಿಯವರೆಗೆ ಆರೋಗ್ಯವಂತರಾಗಿ ಬಾಳಬಹುದು. 13. ದೇಹ ಮಸಾಜ್, ಪಂಚಕರ್ಮ ಇತ್ಯಾದಿಗಳನ್ನು ವರ್ಷಕ್ಕೆ 10 ರಿಂದ 15 ದಿನಗಳ ಕಾಲ ಮಾಡುವುದರಿಂದ ವರ್ಷಪೂರ್ತಿ ಆರೋಗ್ಯವಾಗಿರಬಹುದು. 14. ಸಂಧಿ ನೋವಿಗೆ ರಸಾಯನ ಮತ್ತು ಆಂತರಿಕ ಔಷಧಿಗಳನ್ನು ಮಾಡಬೇಕು. ಆಯುರ್ವೇದ ಪ್ರಕಾರ ದೇಹ ಶುದ್ಧೀಕರಣ ಮಾಡಿದ ನಂತರದ ಕ್ರಿಯೆಯನ್ನು ರಸಾಯನ ಎನ್ನುತ್ತಾರೆ. 15. ಪಥ್ಯ ಆಹಾರವನ್ನು ಅನುಸರಿಸುವ ನಿರ್ದಿಷ್ಟ ಅಮಲಕ, ರಾಸಾಯನ, ಚ್ಯವನಪ್ರಾಶ ರಸಾಯನದಂತಹ ವಿಶೇಷ ಆಹಾರವನ್ನು ಸೇವಿಸುವುದಾಗಿರುತ್ತದೆ. ಇದು ಸತ್ತ ಕೋಶಗಳನ್ನು ದೇಹದಲ್ಲಿ ಪುನರುತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ದೇಹದ ಅಂಗಾಂಗಗಳಿಗೆ ಉತ್ತಮ ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತದೆ. 16. ಕಷಾಯ, ಅರಿಷ್ಟಗಳನ್ನು ಸಂಧಿ ನೋವಿಗೆ ನಿವಾರಕವಾಗಿ ಬಳಸಬಹುದು. ಪಂಚತಿಕ್ತಕ ಕಷಾಯ, ರಸ್ನಾದಿ ಕಷಾಯ, ಮಹಾರಸ್ನಾದಿ ಕಷಾಯಗಳನ್ನು ಆಯಾ ವ್ಯಕ್ತಿಗಳ ಕಾಯಿಲೆ, ದೇಹದ ಆರೋಗ್ಯ ಸ್ಥಿತಿಗಳಿಗನುಗುಣವಾಗಿ ಆಯುರ್ವೇದ ವೈದ್ಯರನ್ನು ಸಮಾಲೋಚಿಸಿ ಪಡೆಯಬಹುದು. ಸ್ನೇಹಿತರೆ, ಸಂಧಿ ನೋವಿಗೆ ಪರಿಹಾರಕ್ಕೆ ಮತ್ತು ಬಲವಾದ ಶಕ್ತಿಯುತ ಮೂಳೆಗಳಿಗೆ ನಮ್ಮ ಆಯುರ್ವೇದದಲ್ಲಿ ಲಭ್ಯವಿರುವ ಔಷಧಿಗಳನ್ನು ಬಳಸಿಕೊಳ್ಳೋಣ.